ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಆರ್ನ ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು, ಏನು ರೂಲ್ಸ್ ಇದೆ ಅನ್ನೋದನ್ನು. ಯಾಕೆಂದರೆ ನಾನು ತುಂಬ ಸರಿ ನೋಡಿದ್ದೀನಿ ಆರ್ನ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ತಪ್ಪಾಗೆ ಯೂಸ್ ಮಾಡ್ತಾರೆ. ಅದೇನು ಅಂತ ಹೇಳ್ತೀನಿ. ತುಂಬ ಸಿಂಪಲ್ ರೂಲ್ ಇದೆ. ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೀವು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ನೀವು ಪರ್ಫೆಕ್ಟ್ ಕೂಡ ಆಗ್ತೀರಾ. ರೈಟ್, ಸೊ ಲೆಟ್ ಸ್ಟಾರ್ಟ್. ಸೊ ಆರ್ ಅನ್ನೋದು ಒಂದು ಕಂಜಂಕ್ಷನ್ ಅಲ್ವಾ. ನಾನು ಲಾಸ್ಟ್ 3-4 ಕ್ಲಾಸ್ಗಳಿಂದ ಈ ಥರ ಕಂಜಂಕ್ಷನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಗ್ರಾಮ್ಯಾಟಿಕಲಿ ನಾನು ಡೀಪಾಗಿ ಏನು ಹೇಳ್ತಿಲ್ಲ, ಡೈರೆಕ್ಟ್ ಯೂಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ಎಲ್ಲ ಕ್ಲಾಸ್ ನೋಡಿ, ತುಂಬ ಈಸಿ ಇದೆ. ಕೇಸ್ ನಂಬರ್ 1. ಸೊ ನಾವು ಆರ್ನ ಕೂಡ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. 2 ಆರ್ ಮೋರ್ ಪಾಸಿಬಿಲಿಟೀಸ್ ಆರ್ ಆಲ್ಟರ್ನೇಟಿವ್ಸ್ ಇದ್ದರೆ, ಅಂದರೆ ಎರಡರಲ್ಲಿ ಯಾವುದನ್ನ ನಾವು ಸೆಲೆಕ್ಟ್ ಮಾಡಬೇಕು, ಯಾವುದಿಷ್ಟ ಇಲ್ಲ ಅಂತ ಹೇಳೋ ಕಡೆ. ರೈಟ್, 2 ಅಥವಾ 2ಕ್ಕಿಂತ ಜಾಸ್ತಿ ಆಪ್ಷನ್ಸ್ನ. ಬಟ್ ತುಂಬ ಜನ ಮಾಡೋ ಮಿಸ್ಟೇಕ್ ನಾನು ಹೇಳ್ತೀನಿ ನಿಮಗೆ. ಆ್ಯಂಡ್ ಅಗೈನ್ ಆ್ಯಂಡ್ ಥರನೇ ಇದು ಕೂಡ ಸೇಮ್ ಗ್ರಾಮ್ಯಾಟಿಕಲ್ ಟೈಪ್ಸ್ ಆಫ್ ವರ್ಡ್ಸ್ನೇ ಕನೆಕ್ಟ್ ಮಾಡೋದು. 2 ವರ್ಬ್ಸ್ನ, 2 ಅಡ್ಜೆಕ್ಟಿವ್ಸ್ನ, 2 ನೌನ್ಸ್ನ ಇದೇ ಥರನೇ ಕನೆಕ್ಟ್ ಮಾಡುತ್ತೆ. ಸೊ ಫಸ್ಟ್ ಕೇಸ್ನಲ್ಲಿ ನಾವು ಇದನ್ನೇ ನೋಡೋಣ. ಈಗ ನಾನು ನಿಮಗೆ ಕೇಳಬೇಕು, ನೀವು ಟೀ ಕುಡಿಯೋದಾ ಕಾಫಿನಾ ಅಂತ. ಅವು ಕೇಳಿ, ಡೂ ಯು ಡ್ರಿಂಕ್ ಟೀ ಆರ್ ಕಾಫಿ? ಎರಡರಲ್ಲಿ ಯಾವುದು? ಸೊ ಇದೇನು ಸಿಂಪಲ್ ಇದೆ. ಸೊ ಇಲ್ಲಿ 2 ನೌನ್ಸ್ನ ಕನೆಕ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್, ಡೋಂಟ್ ಡೂ ದಿಟ್ ಅಗೈನ್, ಮತ್ತೆ ಆ ಥರ ಮಾಡಬೇಡ. ಆರ್ ಐಲ್ ಹಿಟ್ ಯು. ಸೊ ಇಲ್ಲಿ 2 ಸಪ್ರೇಟ್ ಸೆಂಟೆನ್ಸ್ನ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2ರಲ್ಲಿ ಒಂದು ಆಗುತ್ತೆ. ಡೋಂಟ್ ಡೂ ದಟ್ ಅಗೈನ್, ನೀನು ಅದನ್ನು ಮಾಡಬೇಡ, ಅದಾದರೂ ಆಗಬೇಕು. ಆರ್ ಐಲ್ ಹಿಟ್ ಯು, ಅದಾದರೂ ಆಗುತ್ತೆ, ಅಂದರೆ ನೀನು ಮಾಡಿದರೆ. ಗೊತ್ತಾಯ್ತಲ್ಲ, ಇದು ಆರ್ ಅದು 2 ಸೆಪ್ರೇಟ್ ಸೆಂಟೆನ್ಸ್. 2ರಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಕಮ್ ವಿತ್ ಮೀ ಆರ್ ವೇಟ್ ಹಿಯರ್, 2ರಲ್ಲಿ ಯಾವುದಾದ್ರೂ ಒಂದು ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಆರ್ ಆದಮೇಲೆ ಯು ಕ್ಯಾನ್ ವೇಟ್ ಹಿಯರ್ ಅಂತ ನಾನು ಹೇಳ್ಬೋದಿತ್ತು ಅಲ್ವಾ. ಯು ಕ್ಯಾನ್ ಕಮ್ ವಿತ್ ಮೀ ಆರ್ ಯು ಕ್ಯಾನ್ ವೇಟ್ ಹಿಯರ್. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಒಂದು ರೂಲ್ ಹೇಳಿದ್ದೆ ಅಲ್ವಾ, ಡೋಂಟ್ ರಿಪೀಟ್ ಅನ್ನೆಸೆಸರಿ ವರ್ಡ್ಸ್. 2 ಸೆಂಟೆನ್ಸ್ಗಳಲ್ಲಿ ಯು ಕ್ಯಾನ್ ಇದ್ದರೆ ಕಾಮನ್ ವರ್ಡ್ನ ಫಸ್ಟ್ ತೆಗೆದ್ಬಿಡಿ. ನಾನು ಹೇಳಿದ್ನಲ್ವಾ, ಅದೇ ಇಲ್ಲಿ ಮಾಡಿರೋದು. ಶುಡ್ ಐ ವಾಶ್ ಆರ್ ಡ್ರೈ ಕ್ಲೀನ್ ದಿಸ್ ಜಾಕೆಟ್? ನಾನು ಏನು ಮಾಡಬೇಕು? ನಾವು ಇದನ್ನು ವಾಶ್ ಮಾಡಬೇಕಾ, ಡ್ರೈ ಕ್ಲೀನ್ ಮಾಡಬೇಕಾ? ಸೊ ಅಗೈನ್, ಶುಡ್ ಐ ವಾಶ್ ದಿಸ್ ಜಾಕೆಟ್ ಆರ್ ಶುಡ್ ಐ ಡ್ರೈ ಕ್ಲೀನ್ ದಿಸ್ ಜಾಕೆಟ್? ಅದರಲ್ಲಿ ಶುಡ್ ಐ ಕಾಮನ್ ಇದೆ, ಸಬ್ಜೆಕ್ಟ್ ತೆಗಿರಿ. ದಿಸ್ ಜಾಕೆಟ್ ಕೂಡ ಕಾಮನ್ ಇದೆ, ತೆಗಿರಿ. ಅವಾಗ ಉಳಿದಿದ್ದು ವಾಶ್ ಆರ್ ಡ್ರೈ ಕ್ಲೀನ್ ಅಲ್ವಾ. ಲಾಸ್ಟ್ ಕ್ಲಾಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಶುಡ್ ಇಂದ ನಾವು ಕ್ವಶನ್ ಕೇಳ್ತಾ ಇದ್ದೀವಿ ಅಂದರೆ ಅವ್ರಿಗೆ ಅಡ್ವೈಸ್ ಕೇಳ್ತಾ ಇದ್ದೀವಿ, ಏನು ಮಾಡಬೇಕು ಅಂತ. ಮೋಡಲ್ ವರ್ಬ್ಸ್ನಲ್ಲಿ ನಾನು ಹೇಳ್ತೀನಿ, ಜಸ್ಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಯು ಕ್ಯಾನ್ ಪೇ ಮೀ ನಾವ್ ಆರ್ ಐ ಕ್ಯಾನ್ ವೇಟ್ ಅಂಟಿಲ್ ನೆಕ್ಸ್ಟ್ ವೀಕ್. ಸೊ ಇಲ್ಲಿ 2 ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್ ಬೇರೆ ಬೇರೆ ಇದೆ. ಯು ಕ್ಯಾನ್, ಐ ಕ್ಯಾನ್ ಅಲ್ವಾ. ಸೊ ಇಲ್ಲೇನು ಡ್ರಾಪ್ ಮಾಡಬಾರ್ದು, ಪೂರ್ತಿಯಾಗಿ ಹೇಳಬೇಕು. ಯು ಕ್ಯಾನ್ ಪೇ ಮೀ ನಾವು ಈಗಾದರೂ ಪೇ ಮಾಡು, ಅಥವಾ ನಾನು ವೆಯ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಕ್ವರೆಗೂ. 2ರಲ್ಲಿ ಒಂದು. ಡೂ ಯು ಸ್ಪೀಕ್ ಇಂಗ್ಲೀಷ್, ಹಿಂದಿ ಆರ್ ಮರಾಠಿ? ಅಂದರೆ ಇಲ್ಲಿ ನೋಡಿ 3 ಆಪ್ಷನ್ ಇದೆ. ಇದರಲ್ಲಿ ನೀನು ಯಾವುದಾದ್ರೂ ಮಾತಾಡ್ತೀಯಾ? ಆರ್ ಈ ಥರನೂ ಹೇಳ್ಬೋದು, ಡೂ ಯು ಸ್ಪೀಕ್ ಇಂಗ್ಲೀಷ್ ಆರ್ ಹಿಂದಿ ಆರ್ ಮರಾಠಿ. ಆರ್ನ ನೀವು 2 ಸರಿನೂ ಕೂಡ ಯೂಸ್ ಮಾಡ್ಬೋದು ಇಲ್ಲಿ. ಯು ಕ್ಯಾನ್ ಹ್ಯಾವ್ ಸಮ್ ರೈಸ್ ಆರ್ ಚಪಾತಿ ಆರ್ ಬೋತ್. ನೋಡಿ ಇಲ್ಲಿ ಬಂತು. ಅಂದರೆ ನೀನು ಇದನ್ನಾದರೂ ತಗೋ, ಆರ್ ಚಪಾತಿ ತಗೋ, ಆರ್ 2 ತಗೋ. 2 ಅಂದರೆ ಇಲ್ಲೇನು, ರೈಸ್ ಆ್ಯಂಡ್ ಚಪಾತಿ. ರೈಟ್. ವಿಚ್ ಸ್ಪೋರ್ಟ್ ಡೂ ಯು ಲೈಕ್ ದ ಮೋಸ್ಟ್, ಫುಟ್ಬಾಲ್ ಆರ್ ಕ್ರಿಕೆಟ್? ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ, 2ರಲ್ಲಿ ನಿಮಗೆ ತುಂಬ ಯಾವ್ದು ಇಷ್ಟ? ಆರ್ ಅ ಡೆಸ್ಕ್ಟಾಪ್ ಕಂಪ್ಯೂಟರ್ ಅನ್ನೋ ಬದಲು ಜಸ್ಟ್ ಡೆಸ್ಕ್ಟಾಪ್ ಕಂಪ್ಯೂಟರ್. ನಾನು ಹೇಳಿದ್ನಲ್ಲ, ಆರ್ಟಿಕಲ್ನ ಕೂಡ ನೀವು ರಿಪೀಟ್ ಮಾಡಬೇಕಾಗಿಲ್ಲ, ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ. ಈಸ್ ನೀಡೆಡ್ ರೈಟ್ ನಾವು. ಹಾಂ, ಇಲ್ಲಿ ನೋಡಿ ಈಸ್ ಬಂತು. ಯಾಕೆ ಅಂದರೆ ಲ್ಯಾಪ್ಟಾಪ್ ಆದರೂ ಬೇಕು, ಡೆಸ್ಕ್ಟಾಪ್ ಆದರೂ ಬೇಕು, 2ರಲ್ಲಿ ಒಂದು ಬೇಕಲ್ವ. ಆದ್ದರಿಂದ ಇಲ್ಲಿ ಮುಂದೆ ಈಸ್ ಹಾಕಬೇಕು. 2ರಲ್ಲಿ ಯಾವುದಾದ್ರೂ ಒಂದೀಗ ಬೇಕೇ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಈಸ್ ಯಾಕೆ ಬಂತು ಅಂದರೆ 2ರಲ್ಲಿ ಒಂದು. ಅದೇನಾದರೂ ಪ್ಲೂರಲ್ ಇದ್ದರೆ ಆರ್ ಹಾಕಬೇಕು. ನೋಡಿ ಈಗ 2 more ಲ್ಯಾಪ್ಟಾಪ್ಸ್ ಆರ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್. ಹಾಂ, ಡೆಸ್ಕ್ಟಾಪ್ ಕೂಡ 2 ಲ್ಯಾಪ್ಟಾಪ್ಸ್ ಆರ್ 2 ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಆರ್ ನೀಡೆಡ್ ರೈಟ್ ನಾವು. ಇಲ್ಲಿ ಪ್ಲೂರಲ್ ಇದೆ, ರೈಟ್. ಆದ್ದರಿಂದ ಆರ್ ಬರುತ್ತೆ. ಓಕೆ, ನಮಗೇನಾದರೂ ಈ ಥರ ಬೇಕಾಗಿತ್ತು, 2 ಲ್ಯಾಪ್ಟಾಪ್ಸ್ ಆರ್ 1 ಡೆಸ್ಕ್ಟಾಪ್. ಅವಾಗ ಏನು ಹಾಕಬೇಕು? ಅವಾಗ ಈಸ್ ಹಾಕಬೇಕು. 2 more ಲ್ಯಾಪ್ಟಾಪ್ಸ್ ಆರ್ 1 ಡೆಸ್ಕ್ಟಾಪ್ ಕಂಪ್ಯೂಟರ್ ಈಸ್ ನೀಡೆಡ್. ಯಾಕೆಂದರೆ ಈಸ್ ಹಿಂದೆ ಏನಿದೆ ಅದನ್ನು ಮಾತ್ರ ನೋಡಿ ಅಷ್ಟೇ. ಗೊತ್ತಾಯ್ತಲ್ಲ ಆರ್ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತ. ಇದರದ್ದು ನೋಟ್ಸ್ ಮಾಡ್ಕೊಳ್ಳಿ, ಇದೇ ಥರ ನೀವು ಸೆಂಟೆನ್ಸ್ ಮಾಡಿ, ಆಗ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಈ ರೂಲ್ ನಿಮಗೆ ತಲೆಯಲ್ಲಿರುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್, ಕೇಸ್ ನಂಬರ್ 2 ತುಂಬ ಇಂಪಾರ್ಟೆಂಟ್. ನೀವು ಮಾಡೋ ಮಿಸ್ಟೇಕಲ್ಲೇ ಯಾವಾಗಲೂ ಕೂಡ ನೆಗೆಟಿವ್ ವರ್ಬ್ ಆದಮೇಲೆ 2 ಆಪ್ಷನ್ ಹೇಳ್ತಿದ್ರೆ ಆರ್ ಯೂಸ್ ಮಾಡಬೇಕು, ಆ್ಯಂಡ್ ಅಲ್ಲ.
ಈ ಥರ. ಐ ಡೋಂಟ್ ಲೈಕ್ ಟೀ ಆರ್ ಕಾಫಿ ಅನ್ಬೇಕು. ಅಂದರೆ ಅರ್ಥ ನನಗೆ ಟೀ ಕೂಡ ಇಷ್ಟ ಇಲ್ಲ, ಕಾಫಿ ಕೂಡ ಇಷ್ಟ ಇಲ್ಲ ಅಂತ. ಇಲ್ಲಿ ಆ್ಯಂಡ್ ಹಾಕಬಾರ್ದು, ರಾಂಗ್. ಐ ಡೋಂಟ್ ಲೈಕ್ ಟೀ ಆ್ಯಂಡ್ ಕಾಫಿ ಅನ್ಬಾರ್ದು. ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಇದನ್ನು ಕಾಮೆಂಟ್ ಮಾಡಿದ್ರು, ನೋ, ರಾಂಗ್. ಏನು ರೂಲ್? ನಾಟ್ ಜೊತೆ 2 ಆಪ್ಷನ್ ಇದ್ದರೆ ಆರೇ ಬರುತ್ತೆ, ಆ್ಯಂಡ್ ಬರಲ್ಲ. ಹಿ ಡಸಂಟ್ ಸ್ಮೋಕ್ ಆರ್ ಡ್ರಿಂಕ್ ಅನ್ಬೇಕು. ಅಂದರೆ ಅವ್ನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ ಮಾಡಲ್ಲ. ಹಿ ಡಸಂಟ್ ಸ್ಮೋಕ್ ಆ್ಯಂಡ್ ಡ್ರಿಂಕ್ ಅನ್ಬಾರ್ದು. ಪಾಸಿಟಿವ್ ಇದ್ರೆ ಹೇಳಬೇಕು, ಹಿ ಸ್ಮೋಕ್ಸ್ ಆ್ಯಂಡ್ ಡ್ರಿಂಕ್ಸ್. ಐ ಲೈಕ್ ಟೀ ಆ್ಯಂಡ್ ಕಾಫಿ. ಪಾಸಿಟಿವ್ ಇದ್ರೆ ಹೇಳಿ. ಶಿ ವಾಸಂಟ್ ಆ್ಯಂಗ್ರಿ ಆರ್ ಅಪ್ಸೆಟ್. ಅವಳು ಆ್ಯಂಗ್ರಿ ಆಗಿರಲಿಲ್ಲ, ಅಪ್ಸೆಟ್ ಆಗಿರಲಿಲ್ಲ ಅಂತ ಹೇಳ್ತಾ ಇದೆ. ಬಟ್ ಆ್ಯಂಡ್ ಯೂಸ್ ಮಾಡಬಾರ್ದು ಇಲ್ಲಿ. ಐ ಡೋಂಟ್ ಸ್ಪೀಕ್ ತೆಲುಗು ಆರ್ ತಮಿಳ್ ಅನ್ಬೇಕು. ಐ ಡೋಂಟ್ ಸ್ಪೀಕ್ ತೆಲುಗು ಆ್ಯಂಡ್ ತಮಿಳ್ ಅನ್ಬಾರ್ದು. ಐ ನೆವರ್ ಪ್ಲೇಡ್ ಚೆಸ್ ಆರ್ ಲೂಡೋ ಅನ್ಬೇಕು. ಚೆಸ್ ಆ್ಯಂಡ್ ಲೂಡೋ ಅನ್ಬಾರ್ದು. ಇಟ್ಸ್ ನಾಟ್ ಆನ್ ದ ಟೇಬಲ್ ಆರ್ ಇನ್ ದ ಡ್ರಾವರ್. ಅಂದರೆ ಅದು ಟೇಬಲ್ ಮೇಲೂ ಇಲ್ಲ, ಡ್ರಾವರ್ನಲ್ಲೂ ಇಲ್ಲ ಅನ್ಬೇಕು. ಇಲ್ಲೂ ಕೂಡ ಆ್ಯಂಡ್ ಯೂಸ್ ಮಾಡಬಾರ್ದು, ರಾಂಗ್. ರೂಲ್ ಏನು? ನಾಟ್ ಬಂದರೆ ಆರ್ ಯೂಸ್ ಮಾಡಿ, ಆ್ಯಂಡ್ ಬರಲ್ಲ. ಇದ್ರದ್ದೆಲ್ಲ ನೋಟ್ಸ್ ಮಾಡಿಕೊಂಡ್ರೆ ನೆನಪಿರುತ್ತೆ ನಿಮಗೆ. ಈಗ ಸ್ವಲ್ಪ ನೋಡಿ. ವಿ ವರ್ ನಾಟ್ ಕಂಫರ್ಟಬಲ್ ಆರ್ ಹ್ಯಾಪಿ. ಅಂದರೆ ನಾವು ಕಂಫರ್ಟಬಲ್ ಇರಲಿಲ್ಲ, ಹ್ಯಾಪಿಯಾಗಿ ಕೂಡ ಇರಲಿಲ್ಲ. ಸೊ ಇಲ್ಲಿ ಕಂಫರ್ಟಬಲ್, ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್ಸ್ ಅಲ್ವಾ, ಪಾಸಿಟಿವ್. ಇದನ್ನು ಆಪೋಸಿಟ್ ಮಾಡಿದ್ರೆ ಏನಾಗುತ್ತೆ? ಅನ್ಕಂಫರ್ಟಬಲ್, ಅನ್ಹ್ಯಾಪಿ ಆಗುತ್ತೆ. ಆವಾಗ ಆರ್ ಯೂಸ್ ಮಾಡಬಾರ್ದು, ರಾಂಗ್. ಈ ಥರ ಹೇಳಿದ್ರೆ ರಾಂಗ್. ವಿ ವರ್ ಅನ್ಕಂಫರ್ಟಬಲ್ ಆರ್ ಅನ್ಹ್ಯಾಪಿ ಅಂದರೆ ರಾಂಗ್. ಅಂದರೆ ನಾಟ್ ತೆಗೆದ್ರೆ ಅಲ್ಲಿ ನೆಗೆಟಿವ್ ಮಾಡ್ಬೋದಲ್ವಾ ಅಂತ ಅನ್ಕೊಂಡು ಈ ಥರ ಮಾಡ್ತಾರೆ ತುಂಬ ಜನ. ನೋ, ನೀವು ಇದೇ ಥರನೇ ಹೇಳಬೇಕು. ವಿ ವರ್ ನಾಟ್ ಕಂಫರ್ಟಬಲ್ ಆರ್ ಹ್ಯಾಪಿ ಅಂದರೆ ಕಂಫರ್ಟಬಲ್ ಆಗೂ ಇರಲಿಲ್ಲ, ಹ್ಯಾಪಿಯಾಗೂ ಇರಲಿಲ್ಲ. ಈ ಥರ ಹೇಳಬಾರ್ದು. ಅಂದರೆ ನೆಗೆಟಿವ್ ಅಡ್ಜೆಕ್ಟಿವ್ಸ್ನ ಆರ್ ಜಾಯಿಂಟ್ ಮಾಡಲ್ಲ ಅಷ್ಟೇ, ಬಟ್ ಆ್ಯಂಡ್ ಜಾಯಿಂಟ್ ಮಾಡುತ್ತೆ. ವಿ ವರ್ ಅನ್ಕಂಫರ್ಟಬಲ್ ಆ್ಯಂಡ್ ಅನ್ಹ್ಯಾಪಿ ಈ ಥರ ಹೇಳ್ಬೋದು. ಅಂದರೆ ನಾವು ಅನ್ಹ್ಯಾಪಿಯಾಗಿ ಕೂಡ ಇದ್ವಿ, ಅನ್ಕಂಫರ್ಟಬಲ್ ಆಗಿ ಕೂಡ ಇದ್ವಿ, ರೈಟ್? ಸೊ ಇಲ್ಲಿ ನೋಡಿ, ನಾಟ್ ಇದ್ದರೆ ಪಾಸಿಟಿವ್ ಅಡ್ಜೆಕ್ಟಿವ್ಸ್ ಹಾಕಬೇಕು ಆರ್ ಜೊತೆಗೆ. ಹಾಂ, ಗೊತ್ತಾಯಿತು. ನೆಗೆಟಿವ್ ಅಡ್ಜೆಕ್ಟಿವ್ಸ್ ಇದ್ದಾಗ ನಾಟ್ ಇಲ್ಲದೆ ಇದ್ದರೆ ರಾಂಗ್ ಅಲ್ವಾ? ಸೊ ಹಾಗಿದ್ರೆ ಎರಡನ್ನೂ ಮಿಕ್ಸ್ ಮಾಡ್ಬೋದಲ್ವಾ? ಎಸ್, ಇಲ್ಲಿದೆ ನೋಡಿ. ಹಿ ವಾಸ್ ನಾಟ್ ಅನ್ಫಿಟ್ ಆರ್ ಇನ್ಕಾಂಪಿಟೆಂಟ್ ಫಾರ್ ದ ಜಾಬ್, ಬಟ್ ಏನೋ ಹೇಳ್ತಾ ಇದ್ದೀವಿ. ಅಂದರೆ ಅವನ ಜಾಬಿಂದ ತೆಗ್ದಾಕಿದ್ದಾರೆ. ಯಾಕೆ ತೆಗ್ದಾಕಿದ್ದಾರೆ ಅಂದರೆ ಅವನು ಅನ್ಫಿಟ್ ಆಗಿದ್ದ ಆರ್ ಇನ್ಕಾಂಪಿಟೆಂಟ್ ಆಗಿದ್ದ ಅಂತ ಅಲ್ಲ, ಬಟ್ ಬೇರೆ ಏನೋ ರೀಸನಿಂದ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಹಿ ವಾಸ್ ನಾಟ್ ಅನ್ಫಿಟ್ ಆರ್ ಇನ್ಕಾಂಪಿಟೆಂಟ್ ಫಾರ್ ದ ಜಾಬ್, ಬಟ್ ಏನೋ ಇದೆ. ಸೊ ಇಲ್ಲಿ ನಾಟ್ ಕೂಡ ಬಂದಿದೆ, ನೆಗೆಟಿವ್ ಅಡ್ಜೆಕ್ಟಿವ್ಸ್ ಕೂಡ ಬಂದಿದೆ. ಇಲ್ಲಿ ಇದು ಕರೆಕ್ಟ್. ಇಲ್ಲಿ ಆರ್ ಅದನ್ನು ಜಾಯಿಂಟ್ ಮಾಡುತ್ತೆ, ಬಟ್ ಮೇಲ್ ಇರೋ ಥರ ಅಲ್ಲ. ಬರೆದಿಟ್ಕೊಂಬಿಡಿ ಅಷ್ಟೇ, ನಿಮ್ಗೆ ನೆನಪಿರುತ್ತೆ, ಅವಾಗವಾಗ ನೋಡ್ತೀರಿ. ದೇರ್ ವರಂಟ್ ಎನಿ ಫೆಸಿಲಿಟೀಸ್ ಅಟ್ ಆಲ್. ದೇರ್ ವರ್ ನೋ ಬಾತ್ರೂಮ್ಸ್, ಬೆಡ್ಸ್ ಆರ್ ಈವನ್ ಡ್ರಿಂಕಿಂಗ್ ವಾಟರ್ ಅನ್ಬೇಕು. ಅಂದರೆ ಅಗೇನ್ ನಾಟ್ ಬರ್ತಾ ಇದೆ ಅಲ್ವಾ, ನೀವು ಜಾಯಿಂಟ್ ಮಾಡ್ತಾ ಇದ್ರೆ ಆರಿಂದ ಜಾಯಿಂಟ್ ಮಾಡಬೇಕು. ಬಟ್ ಈ ಥರ ಅನ್ಬಾರ್ದು. ದೇರ್ ವರ್ ನೋ ಬಾತ್ರೂಮ್ಸ್, ಬೆಡ್ಸ್ ಆ್ಯಂಡ್ ಈವನ್ ಡ್ರಿಂಕಿಂಗ್ ವಾಟರ್ ಅನ್ಬಾರ್ದು. ಇದು ರಾಂಗ್, ರೈಟ್? ನೋ ಇದ್ದರೆ, ನಾಟ್ ಇದ್ದರೆ ನೀವು ಆರಿಂದನೇ ಜಾಯಿಂಟ್ ಮಾಡಬೇಕು ಮುಂದೆ ಬರೋ ವರ್ಡ್ಸ್ನ. ಅದೇ ಥರ ಇಲ್ಲಿ ನೋಡಿ, ದ ಪ್ರಾಜೆಕ್ಟ್ ವಾಸ್ ನಾಟ್ ಸಕ್ಸಸ್ಫುಲ್ ಇನ್ ಎಕನಾಮಿಕ್ ಟರ್ಮ್ಸ್ ಆರ್ ಇನ್ ಪೊಲಿಟಿಕಲ್ ಟರ್ಮ್. ಅಂದರೆ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಸಕ್ಸಸ್ ಆಗಿಲ್ಲ, ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಸಕ್ಸಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ, ರೈಟ್? ಆ್ಯಂಡ್ ಕೇಸ್ ನಂಬರ್ 3, ಇದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ವಿ ಕ್ಯಾನ್ ಯೂಸ್ ನಾರ್. ನಾರ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ ಆಫ್ಟರ್ ಅ ಪಾಸ್. ಅಂದರೆ ಸ್ವಲ್ಪ ಪಾಸ್ ಮಾಡಿ ಹೇಳೋವಾಗ. ಯಾವಾಗ ಅಂದರೆ ಡಬಲ್ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಹೇಳೋವಾಗ. ಯಾಕೆ? ಟು ಸೆಪರೇಟ್ ಆ್ಯಂಡ್ ಎಂಫಸೈಸ್ ಅ ಸೆಕೆಂಡ್ ವರ್ಬ್ ಆರ್ ಅಡ್ಜೆಕ್ಟಿವ್. ಅರ್ಥ ಆಗ್ತಿಲ್ವಲ್ಲ? ಇಲ್ಲಿ ನೋಡಿ, ಅವಳು ಅವತ್ತು ಫೋನ್ ಮಾಡಲಿಲ್ಲ. ಸೊ ಅವತ್ತು ಅವಳು ಫೋನ್ ಮಾಡಬೇಕಿತ್ತು, ಮಾಡಲಿಲ್ಲ, ಒಂದು ನೆಗೆಟಿವ್ ಆ್ಯಕ್ಷನ್. ಅದರ ನೆಕ್ಸ್ಟ್ ಡೇ ಕೂಡ ಮಾಡಲಿಲ್ಲ, ಇನ್ನೊಂದು ನೆಗೆಟಿವ್ ಆ್ಯಕ್ಷನ್. ಸೊ ಈ ಸೆಂಟೆನ್ಸ್ ಓಕೆ, ನೆಕ್ಸ್ಟ್ ಡೇ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಎಂಫಸೈಸ್ ಮಾಡಿ ಹೇಳಬೇಕು ಎರಡನೇ ನೆಗೆಟಿವ್ ಸೆಂಟೆನ್ಸ್ನ. ಆಗ ನಾವು ಆರ್ ಯೂಸ್ ಮಾಡಬಾರ್ದು, ನಾರ್ ಯೂಸ್ ಮಾಡಬೇಕು. ಈ ಥರ ಶಿ ಡಿಡಂಟ್ ಫೋನ್ ದ್ಯಾಟ್ ಡೇ. ಹಾಂ, ಕರೆಕ್ಟ್ ಇದೆ. ಆರ್ ದ ನೆಕ್ಸ್ಟ್ ಡೇ ಅನ್ಬಾರ್ದು, ನಾರ್ ದ ನೆಕ್ಸ್ಟ್ ಡೇ ಅನ್ಬೇಕು. ಎಸ್, ನಾರ್ ಅನ್ನೋ ವರ್ಡ್ನ ಈ ಥರ ಯೂಸ್ ಮಾಡಬೇಕು. ನೀವು ನಾರ್ ಅನ್ನೋ ವರ್ಡ್ ತುಂಬ ಜನ ಹೊಸದಾಗಿ ಕೇಳ್ತಿರ್ತೀರ, ಇಲ್ಲಿ ನಾರ್ ಅಂತ ಬರುತ್ತೆ. ಅಂದರೆ ಅರ್ಥ ನೆಗೆಟಿವ್ ಸೆಂಟೆನ್ಸ್ ಮೇಲೆ ತುಂಬ ಸ್ಟ್ರೆಸ್ ಮಾಡಿ ಹೇಳೋದು, ಎಂಫಸೈಸ್ ಮಾಡಿ ಹೇಳೋದು. ಸೊ ಕಾಮ ಬಂದಾಗ ಸ್ವಲ್ಪ ಪಾಸ್ ಮಾಡಬೇಕು. ಯಾವ ಥರ ಅಂದರೆ ಶಿ ಡಿಡಂಟ್ ಫೋನ್ ದ್ಯಾಟ್ ಡೇ, ನಾರ್ ದ ನೆಕ್ಸ್ಟ್ ಡೇ, ಈ ಥರ ಹೇಳಬೇಕು. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಆ್ಯಂಡ್ ಹಾಕಬಾರ್ದು, ತಪ್ಪು. ಆರ್ ಕೂಡ ಹಾಕಬಾರ್ದು, ಸರಿ ಬರಲ್ಲ. ಆ್ಯಂಡ್ ತುಂಬ ಜನ ಅನ್ಕೋತಾರೆ ನೈದರ್ ಹಾಕ್ಬೋದು ಅಂತ. ನೋ, ನೈದರ್ ಕೂಡ ಇಲ್ಲಿ ಬರಲ್ಲ, ರೈಟ್? ನೈದರ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸ್ ಮಿಸ್ ಮಾಡಬೇಡಿ ನೋಡಿ. ಇದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ನಮಗೆ ಮುಖ್ಯವಾಗಿ ಬೇಕಾಗಿರೋದು
ಆಹಾರ ಅಥವಾ ದುಡ್ಡಲ್ಲ, ಶಿಕ್ಷಣ. ಸೊ ಇಲ್ಲೇ 2 ನೆಗೆಟಿವ್ ಇದೆ ಅಲ್ವಾ, ಅದನ್ನೇ ನಾವು ಮಾಡ್ಬೋದು. ನೋಡಿ ಇಲ್ಲಿ, ಅವರ್ ಮೇನ್ ನೀಡ್ ಇಸ್ ನಾಟ್ ಫುಡ್ ನಾರ್ ಮನಿ, ಇಟ್ ಇಸ್ ಎಜುಕೇಷನ್. ಸೊ ಇಲ್ಲೇ ನೋಡಿ 2 ನೆಗೆಟಿವ್ ಇದೆ ಅಲ್ವಾ, ಇಲ್ಲೂ ಕೂಡ ನಾಟ್ ಬಂತು ಅಂಡ್ ನಾವು ಸ್ಟ್ರೆಸ್ ಮಾಡಬೇಕಾಗಿದೆ. ಆದ್ರಿಂದ ಆರ್ ಹಾಕಬೇಡಿ, ನಾರ್ ಹಾಕಿ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ, ನಾನು ಕುಡಿಯೋದಿಲ್ಲ, ಡ್ರಿಂಕ್ ಮಾಡೋದಿಲ್ಲ. ಅಂದರೆ ನಾನು ಇವೆರಡೂ ಮಾಡೋದಿಲ್ಲ ಆ್ಯಂಡ್ ಅಡಿಷ್ನಲಿ ಇನ್ನೊಂದು ಕೂಡ ಮಾಡಲ್ಲ, ಪಾರ್ಟಿ ಕೂಡ ಮಾಡೋದಿಲ್ಲ. ಆ್ಯಂಡ್ ನೋಡಿ ಇಲ್ಲಿ ನಾನು ಸ್ಟ್ರೆಸ್ ಮಾಡಿ ಹೇಳಬೇಕಲ್ವಾ, ಆವಾಗ ಇದನ್ನು ಆರಿಂದ ಹೇಳಿ, ಈ ಪಾರ್ಟ್ನ ನಾರಿಂದ ಹೇಳಿ. ಲೈಕ್ ದಿಸ್, ಐ ಡೋಂಟ್ ಸ್ಮೋಕ್ ಆರ್ ಡ್ರಿಂಕ್, ಆಗಲೇ ಹೇಳ್ಕೊಟ್ಟೆ ನಿಮಗೆ. ನಾಟ್ ಬಂದರೆ ಅವ್ರು ಬರಬೇಕು. ನಾರ್ ಡು ಐ ಪಾರ್ಟಿ ಅನ್ಬೇಕು, ನಾರ್ ಡು ಐ ಅನ್ಬೇಕು. ಇಲ್ಲಿ ನಾರ್ ಐ ಡೋಂಟ್ ಪಾರ್ಟಿ ಅನ್ಬಾರ್ದು, ನಾರ್ ಡು ಐ ಪಾರ್ಟಿ. ಇಲ್ಲಿ ಪಾರ್ಟಿ ಅನ್ನೋದು ವರ್ಬ್, ರೈಟ್? ನಾರ್ ಐ ಡೋಂಟ್ ಅನ್ಬಾರ್ದು, ನಾರ್ ಅನ್ನೋದ್ರಲ್ಲೇ ನೆಗೆಟಿವ್ ಇದೆ. ನಾರ್ ಡು ಐ ಪಾರ್ಟಿ ಅಂದರೆ ಪಾರ್ಟಿ ಕೂಡ ಮಾಡಲ್ಲ, ಅದು ಕೂಡ ಇಲ್ಲ ಅನ್ನೋವಾಗ ನಾರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ 2-3 ಸರಿ ನೋಡಿ, ಆವಾಗಲೇ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ, ರೈಟ್? ಲಾಸ್ಟ್ ಕ್ಲಾಸ್ ಕೂಡ ನೋಡಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನೈದರ್, ಐದರ್ ಈ ಥರ ಇನ್ನೂ ಕಂಜಕ್ಷನ್ನ ಕರೆಕ್ಟಾಗಿ ಯೂಸ್ ಮಾಡೋದು ಹೇಳ್ಕೊಡ್ತೀನಿ, ಮಿಸ್ ಮಾಡಬೇಡಿ. ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನಿಸಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇದನ್ನೇ ಪ್ಲೀಸ್ ಎಲ್ಲರಿಗೂ ಫೇಸ್ಬುಕ್ನಲ್ಲಿ, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ನಿಮ್ಮ ಸ್ಟೂಡೆಂಟ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಬ್ರದರ್ ಸಿಸ್ಟರ್ಸ್ಗೆ, ಅವರು ಕಲಿಯೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.